Welcome back to Get Solutions. This is your Lokesh. So in previous session, we had a discussion regarding standard deviation and mean, median, mode, and variance, and finally correlation, right? So in this session, we are going to discuss the percentile concept. Okay, so this word is similar to percentage, right? So you know very well that is how to calculate the percentage, right? So for example, if I score 200 marks out of 300, then 200 divided by 300 into 100, that is called as a standard, that is called as a standard percentage for me, right? Okay, so now let's see how this percentage or this percentile concept is different from the percentage. Okay, so that is the concept here. So in order to use the percentile concept or percentile statistical function in MS Excel, you have to use percentile is a short form, that is PERCENTILE. ಸೊ ಈ ಕಾನ್ಸೆಪ್ಟ್ ಅಂದ್ರೆ ಈ ಶಾರ್ಟ್ ಫಾರ್ಮ್ ನೀವು ಯೂಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಇದು ಕಾನ್ಸೆಪ್ಟ್ ನಾನು ಓದ್ತೀನಿ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಒಂದು 20% ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟಾದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಏನು ಇದು ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಡ್ ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ಪರ್ಸೆಂಟೇಜ್ ಅನ್ನೋದು ನಾವು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಿಸ್ಕಷನ್ ಮಾಡೋಣ. ಓಕೆ, ಸಿ this percentile concept. So MS Excel percentile function or statistical function calculate mainly the kth percentile for the set of data. Okay, so which means this percentile statistical function, so ಯಾವುದೋ ಒಂದು set of data ನಲ್ಲಿ so certain kth in the sense, so certain position ನ represent ಮಾಡುತ್ತಂತೆ. ಸೊ certain position ನ ಇದು ಐಡೆಂಟಿಫೈ ಮಾಡುತ್ತೆ ಅಂತಂದ್ರೆ kth. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೇಟ್ಸ್ ಕೊಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಸ್ಕೋರ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 68%, ಅದು ಯಾವ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ಪರ್ಸೆಂಟೈಲ್ ಕಾನ್ಸೆಪ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಪರ್ಸೆಂಟೇಜ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ 65% ನೀವು ಸ್ಕೋರ್ ಮಾಡಿರ್ತೀರಾ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ. ಆ 65% ನೀವು ಸ್ಕೋರ್ ಮಾಡಿರ್ತೀರಾ, ಬಟ್ ಆ 65% ನೀವು ಸ್ಕೋರ್ ಮಾಡಿದ್ರೇನು ಕಂಪ್ಲೀಟ್ ಎಲ್ಲಾ ಸ್ಟೂಡೆಂಟ್ಸ್ ಕಂಪೇರ್ ಮಾಡ್ಕೊಂಡ್ರೆ ನೀವು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳೋದನ್ನ ನಾವು ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಟ್ ಪರ್ಸೆಂಟೈಲ್ is calculated based on this percentile concept in MS Excel. So that is the statistical percentile function calculate kth percentile for the set of given data. Okay, so I will explain with the example, then you will get a clarity on this concept. Okay, so you can use the percentile to determine the 90th percentile, 80th percentile. That is, you have to use from 1 to 100 percentile. So 1 ರಿಂದ 100 percentile ವರೆಗೂ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. ನಾನು ಜನರಲ್ ಆಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. 90th percentಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಥವಾ 80th percentಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಹೇಳ್ಬಿಟ್ಟು. Okay, so in statistical subject and in statistical discipline, we are going to use statistically the formula to calculate the percentile rank. Formula is, so percentile rank is equal to total population divided by 100 into n plus 1. So this is a general formula. So in order to calculate the percentile in statistical subject, so ಇದು ನಿಮಗೆ ಎಕ್ಸಾಮ್ ಅಲ್ಲಿ ಏನು ಬರೀಲೇಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಪರ್ಸೆಂಟೈಲ್ ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸ್ಟಾಟಿಸ್ಟಿಕಲಿ ಅಂದ್ರೆ ನ್ಯೂಮರಿಕಲ್ ವೇನಲ್ಲಿ ಅಥವಾ ಜನರಲ್ ಕ್ಯಾಲ್ಸಿನಲ್ಲಿ ಅಥವಾ ಮ್ಯಾನ್ಯುಯಲ್ ಆಗಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋತೀವಿ ಅನ್ನೋದನ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಬಟ್ MS Excel ಅಲ್ಲಿ ನಾವು ಯಾವ ತರ ಪರ್ಸೆಂಟೈಲ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ, ದಟ್ ಈಸ್ ಆಲ್ವೇಸ್ ದ ಫಾರ್ಮುಲಾಸ್ ಇನ್ MS Excel ಸ್ಟಾರ್ಟ್ಸ್ ವಿತ್ ಈಕ್ವಲ್ ಸಿಂಬಲ್. So then you have to use the short form for the concept, that is PERCENTILE. that is for percentile concept. ಓಕೆ, ಸೊ ಈಗ ಈ ಪರ್ಸೆಂಟೈಲ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ಅರೇ ಇನ್ಫಾರ್ಮೇಶನ್, ದಟ್ ಈಸ್ ಗಿವನ್ ಸೆಟ್ ಆಫ್ ಇನ್ಫಾರ್ಮೇಶನ್ ನಾವು ರೆಫರ್ ಮಾಡ್ಬೇಕಂದ್ರೆ ಸೆಲ್ಸ್ ಅಥವಾ ರೇಂಜ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಬ್ಲಾಕ್ ಆಫ್ ಸೆಲ್ಸ್. ಓಕೆ, ಸೊ ಬ್ಲಾಕ್ ಆಫ್ ಇನ್ಫಾರ್ಮೇಶನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ kth ಪರ್ಸೆಂಟೇಜ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ 20% ತಗೊಂಡಿರೋರು ಅಥವಾ 20% ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ 20% ಕೊಡಬೇಕು, ಅಥವಾ 10th ಪೊಸಿಷನ್ ಅಥವಾ 10% ಪೊಸಿಷನ್ ಏನು ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಹೇಳಿದ್ರೆ ನಾವು kth ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಟ್ ಪರ್ಸೆಂಟೇಜ್ ಅಂಡ್ percentile. So I'll clearly explain what is the slight difference between this percentage and percentile. Okay, so generally we are going to calculate the percentage based on the total number of units and total value.
ರೈಟ್. ಸೊ ಲೆಟ್ ಸಿ ವಿತ್ ದ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇನ್ ಕೇಸ್ ಏನಾದರೂ UGC NTE ಎಕ್ಸಾಮ್ಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಂಡ್ರೆ ಯಾವ ಥರ ಅವರು ಪರ್ಸೆಂಟೈಲ್ನ ಕ್ಯಾಲ್ಕುಲೇಷನ್ಗೆ ತಗೊಳ್ತಾರೆ, ಸೊ ಕಟ್ ಆಫ್ಸ್ಗೆ, ಸೊ ಲೈಕ್ ದಟ್. ಸೊ ಯಾವ ಪೊಸಿಷನ್ನಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ನಮ್ಮಷ್ಟಕ್ಕೆ ನಾವು ಅನಾಲಿಸಿಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಈಗ ಹೇಳ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪರ್ಸೆಂಟೇಜ್ ಆ್ಯಂಡ್ ಪರ್ಸೆಂಟೈಲ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, UGC NTA. ಓಕೆ, ಸೊ NTA ನೆಟ್ ಎಕ್ಸಾಮ್ ಏನಾದರೂ ಅಪ್ಲೈ ಮಾಡಿದೆ, ಫಾರ್ ಎಕ್ಸಾಂಪಲ್ 2021 ಅಂತಾನೆ ತಗೊಳ್ಳಿ. ಓಕೆ, ಸೊ ಎಷ್ಟು ಸೆಷನ್ಸ್ ಇದೆ UGC NTA ಎಕ್ಸಾಮ್ ಅಲ್ಲಿ? ಜನರಲ್ ಆಗಿ ನಿಮಗೆ ಗೊತ್ತಿದೆ ಎಷ್ಟು ಸೆಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಪರ್ ಡೇಗೆ 2 ಸೆಷನ್ಸ್ ಅವರು ಮಾಡಬಹುದು, ರೈಟ್. ಸೊ ಓಕೆ ಪರ್ ಡೇಗೆ 2 ಸೆಷನ್ಸ್ ಅಂತ ಏನಾದರೂ ಇಟ್ಕೊಂಡ್ರೆ, ಇಲ್ಲಿ ನಾನು ಸೆಷನ್ 1 ಆ್ಯಂಡ್ ಸೆಷನ್ 2 ಅಂತ ಮೆನ್ಷನ್ ಮಾಡಿರ್ತೀನಿ. ಸೆಷನ್ 1 ಆ್ಯಂಡ್ ಸೆಷನ್ 2 ಅಂತ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಈಗ 2 ಸೆಷನ್ಸ್ ಆಯಿತು. ಸೊ ಫಸ್ಟ್ ಸೆಷನ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಸೆಷನ್. ಓಕೆ, ಸೊ ಈಗ 2 ಪರ್ಸನ್ಸ್ನ ನಾನು ಎಕ್ಸಾಂಪಲ್ಗೆ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಸ್ವಾತಿ ಅಂತ. ಓಕೆ, ಸೊ ನೆಕ್ಸ್ಟ್ ಗುಣಾಕರ್ ಅಂತ. ಓಕೆ, ಸೊ ಈಗ ಇಬ್ರು ಒಂದು ಎಕ್ಸಾಮ್ ಬರ್ದಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್? ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು NTAದು? ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ 300ಗೆ ಕೊಡ್ತಾರೆ. ಅಂದ್ರೆ ಒಂದು ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ 300 ಮಾರ್ಕ್ಸ್. ಈಗ ಇಫ್ ದೇ ಆರ್ ಕಂಡಕ್ಟಿಂಗ್ ದ ಎಕ್ಸಾಮಿನೇಷನ್ for the 2 sessions, then the question papers will be different for the different sessions, right? So ಎಲ್ಲ ಸೆಷನ್ಗೂ ಒಂದೇ ಕ್ವಶನ್ ಪೇಪರ್ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಓಕೆ, and also the level of difficulty is different for the different sessions. ಫಾರ್ ಎಕ್ಸಾಂಪಲ್ ಈಗ ಸ್ವಾತಿ ಅನ್ನೋರಿಗೆ ಎಕ್ಸಾಮ್ ಬಂದ್ಬಿಟ್ಟು 9:30 to 12:30 ಅಂದ್ರೆ 3 hours ಇರುತ್ತಲ್ವಾ. ಸೊ 9:30 to 12:30 ಫಸ್ಟ್ ಸೆಷನ್ ಇರುತ್ತೆ ಅಂತ ಅನ್ಕೊಳ್ಳಿ. ಆಗ ಅವರು ಸೆಕೆಂಡ್ ಸೆಷನ್ ಬರೆಯೋದಕ್ಕೆ ಆಗೋದಿಲ್ಲ. ಸೊ ಸಿಮಿಲರ್ಲಿ ಗುಣಾಕರ್ಗೆ ಸೆಕೆಂಡ್ ಸೆಷನ್ ಇರುತ್ತೆ ಅಂತ ಅನ್ಕೊಳ್ಳಿ. ಆಗ ಅವರು ಫಸ್ಟ್ ಸೆಷನ್ ಬರೆಯೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ನಾನು ನಿಲ್ ಅಂತ ಕೊಡ್ತೀನಿ. ಸೊ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾಟ್ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ನಾನು ಕೊಡ್ತಿದ್ದೀನಿ. ಓಕೆ, ಈಗ ಟೋಟಲ್ 300ಗೆ ಸ್ವಾತಿ ಅನ್ನೋರು 286ನ ಸ್ಕೋರ್ ಮಾಡಿದ್ದಾರೆ. ಓಕೆ, ಸೊ ಹೌ ಮಚ್? ದಟ್ ಈಸ್ 286. ಸೊ ಸೆಷನ್ 2 ನಲ್ಲಿ ಏನು ಎಕ್ಸಾಮ್ ಬರ್ದಿದೆ ದಟ್ ಈಸ್ ಫ್ರಮ್ 2:30 to 5:30 ಅಂತ ಅನ್ಕೊಳ್ಳೋಣ, 3 hours. ಸೊ ಗುಣಾಕರ್ ಅನ್ನೋರು ಸೆಷನ್ 2 ನಲ್ಲಿ ಎಕ್ಸಾಮ್ ಬರ್ದಿದ್ದಾರೆ. ದ ಕ್ವಶನ್ ಪೇಪರ್ ವಿಲ್ ಬಿ ಆಲ್ಸೋ ಡಿಫ್ರೆಂಟ್ ಫಾರ್ ದ ಡಿಫ್ರೆಂಟ್ ಸೆಷನ್ಸ್, ರೈಟ್? ಸೊ ಅಂಡ್ ಆಲ್ಸೋ ದ ಲೆವೆಲ್ ಆಫ್ ಡಿಫಿಕಲ್ಟಿ ಫಾರ್ ದ ಸೆಷನ್ಸ್ ವಿಲ್ ಬಿ ಡಿಫರ್, ನಾಟ್ ಬಿ ದ ಸೇಮ್, ರೈಟ್? ಓಕೆ, ಸೊ ಗುಣಾಕರ್ ಅನ್ನೋರು ಒಂದು 253 ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 300ಗೆ. ಓಕೆ, ಸೊ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಸ್ 300. ಬಟ್ ಸ್ವಾತಿ ಫಸ್ಟ್ ಸೆಷನ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ? 286 ಸ್ಕೋರ್ ಮಾಡಿದ್ದಾರೆ. ಸೊ ಅದೇ ತರ ಗುಣಾಕರ್ನ್ ಅವರು ಸೆಕೆಂಡ್ ಸೆಷನ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ? 250 ಸ್ಕೋರ್ ಮಾಡಿದ್ದಾರೆ. ಈಗ ಜನರಲ್ ಆಗಿ ನಾವು ಪರ್ಸೆಂಟೇಜ್ ನ ಏನಾದ್ರೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಾದ್ರೂ ಇದ್ರೆ, ಸೊ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್? ಓಕೆ, ಸಿ ಹಿಯರ್. ಈಗ ಪರ್ಸೆಂಟೇಜ್ ಏನಾದರೂ ಕ್ಯಾಲ್ಕುಲೇಷನ್ ಮಾಡೋಂಗಿದ್ರೆ, ಓಕೆ ಇಲ್ಲೇ ಮಾಡ್ತೀನಿ. ಪರ್ಸೆಂಟೇಜ್ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ? ಸಿ, ಈಗ ಸ್ವಾತಿದು ಕ್ಯಾಲ್ಕುಲೇಷನ್ ಮಾಡೋಣ ಪರ್ಸೆಂಟೇಜ್. ಓಕೆ, ಸೊ ಬೇಕಾದರೆ ಇಲ್ಲಿ ಮಾಡೋಣ. ಓಕೆ, ಸ್ವಾತಿದು ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಜನರಲ್ ಆಗಿ ನಿಮ್ಗೆ ಗೊತ್ತಿದೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ಸೊ ಈಸ್ ಈಕ್ವಲ್ ಟು 286 ಸ್ಕೋರ್ ಮಾಡಿದ್ದಾರೆ.
ಅದು ಯಾವ ಸೆಲ್ಲಲ್ಲಿದೆ, C5 ಅನ್ನೋ ಸೆಲ್ಲಲ್ಲಿದೆ. C5 ನಲ್ಲಿ ಏನಿದೆಯೋ ಅದು ಬಂದ್ಬಿಟ್ಟು ಟೋಟಲ್ ಜೊತೆ ಡಿವೈಡ್ ಆಗಬೇಕು. ಅಂದರೆ 300 ಯಾವ ಸೆಲ್ಲಲ್ಲಿದೆ, C7 ಸೆಲ್ಲಲ್ಲಿ ಇದೆ. ಓಕೆ, ಸೊ ಇಂಟು 100, ರೈಟ್. ಸೊ ಈಗ ಟೋಟಲ್ 95% ಸ್ಕೋರ್ ಮಾಡಿದ್ದಾರೆ ಸ್ವಾತಿ ಅನ್ನೋರು UGC NTA ನಲ್ಲಿ, ಬಿಕಾಸ್ ಶಿ ಸ್ಕೋರ್ಡ್ 286 ಔಟ್ ಆಫ್ 300. ಸೊ ಇದು ಜನರಲ್ ಆಗಿ ನಾವು ಫಾರ್ಮುಲಾ ಅಥವಾ ಜನರಲ್ ಕ್ಯಾಲ್ಕುಲೇಷನ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್, ರೈಟ್. ಸೊ ಸಿಮಿಲರ್ ಆಗಿ ನಾವು ಇವು ಗುಣಾಕರ್ ಅನ್ನೋರ್ದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಗುಣಾಕರ್ ಅನ್ನೋರು ಸೆಷನ್ 2 ನಲ್ಲಿ 253 ಡಿವೈಡೆಡ್ ಬೈ ಅಂಡ್ ಔಟ್ ಆಫ್ 300, ರೈಟ್, ಇಂಟು 100 ಮಾಡಿದ್ರೆ ಇವರು 84% ಅಥವಾ 84.33% ಸ್ಕೋರ್ ಮಾಡಿದ್ದಾರೆ. ನಾವು ಟೆಲ್ ಮಿ ಹೂ ಸ್ಕೋರ್ಡ್ ಹೈಯೆಸ್ಟ್ ಮಾರ್ಕ್ಸ್. ಎಕ್ಸಾಕ್ಟ್ಲಿ ವಿ ನೋ ದಟ್ ಸ್ವಾತಿ, ದಟ್ ಈಸ್ 286. ಈಗ ಒಂದು ಕ್ವಶನ್ ರೈಸ್ ಆಗಬಹುದು. ಸೆಷನ್ 1 ನಲ್ಲಿ ಸ್ವಾತಿ ಅನ್ನೋರು 286 ಸ್ಕೋರ್ ಮಾಡೋದಕ್ಕೆ ಕಾರಣ ಅಥವಾ ರೀಸನ್ ತುಂಬ ಚೆನ್ನಾಗಿ ಓದಿರ್ತಾರೆ ಅಂತನೋ ಅಲ್ಲ, ಅಥವಾ ತುಂಬ ಕಡಿಮೆ ಓದಿರ್ತಾರೆ ಅಂತನೋ ಅಲ್ಲ, ಬಟ್ ದೇರ್ ಈಸ್ ಅ ಸರ್ಟೈನ್ ರೀಸನ್. ಸಿ, ದ ಲೆವೆಲ್ ಆಫ್ ಡಿಫಿಕಲ್ಟಿ ಇನ್ ಸೆಷನ್ 1 ಅಂಡ್ ಸೆಷನ್ 2 ವಿಲ್ ಬಿ ಡಿಫ್ರೆಂಟ್. ಸೊ ಡಿಫಿಕಲ್ಟಿ ಆಫ್ ಪೇಪರ್ ಬಂದ್ಬಿಟ್ಟು ಸೆಷನ್ 1 ನಲ್ಲಿ ಈಸಿ ಇರುತ್ತೆ ಅಂತಾನು ಹೇಳೋದಕ್ಕಾಗೋದಿಲ್ಲ, ತುಂಬಾ ಕಷ್ಟ ಅಂತಾನು ಹೇಳೋದಕ್ಕೆ ಹೇಳೋದಿಲ್ಲ. ಸೊ ಸಮಥಿಂಗ್ ಈಸಿ ಇರಬಹುದು, ಅದಕ್ಕೆ ಸ್ವಾತಿ ಅವರು ಅಷ್ಟು ಸ್ಕೋರ್ ಮಾಡಿದ್ದಾರೆ. ಸೆಷನ್ 2 ನಲ್ಲಿ ತುಂಬಾ ಡಿಫಿಕಲ್ಟಿ ಇರುತ್ತೆ ಅಥವಾ ಡಿಫಿಕಲ್ಟಿ ಇರಬಹುದು, ಸೊ ಅದಕ್ಕೆ ಅವರು ಗುಣಕರನ್ ಅವರು 253 ತಗೊಂಡಿದ್ದಾರೆ, ಅಥವಾ ಸರಿಯಾಗಿ ಓದಿಲ್ಲ ಅದಕ್ಕೆ 253 ತಗೊಂಡಿರ್ಬೋದು. ಓಕೆ, ಸೊ ಈಗ ಕ್ವಶನ್ ಪೇಪರ್ಸ್ ಎರಡೂ ಸೆಷನ್ಗೆ ಸೇಮ್ ಇರೋದಿಲ್ಲ, ಅದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. If the question papers will be different for the different situation, you will raise the question. So ಇದು ಮೋಸ ಅಲ್ವಾ? ಸೊ ಅವ್ರಿಗೆ ಈಸಿ ಇರೋ ಕ್ವಶನ್ಸ್ ಕೊಟ್ಟು ನಮಗೆ ಕಷ್ಟ ಇರೋ ಕ್ವಶನ್ಸ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ರೈಸ್ ಮಾಡಬಹುದು. ಬಟ್ in order to overcome from these barriers, in order to overcome from these drawbacks, ಈ ಪರ್ಸೆಂಟೈಲ್ ಅನ್ನೋ ಕಾನ್ಸೆಪ್ಟ್ನ ನಾವು ತಗೋಬೇಕು. ಸೊ ಪರ್ಸೆಂಟೈಲ್ನ ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವೋ, then it does not affect the any of the person, even though if the questions will easy in examination or too difficult in examination. So ಈ ಪರ್ಸೆಂಟೈಲ್ ಕಾನ್ಸೆಪ್ಟ್ ಬೇಸ್ ಮೇಲೆ ಯಾವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವೋ, then it is very perfect to decide the quality and to take the necessary decision. ಯಾವ ತರ? ಫಾರ್ ಎಕ್ಸಾಂಪಲ್, ಈಗ ಸೆಷನ್ 1 ನಲ್ಲಿ 95% ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಜನರಲ್ ಆಗಿ ಅಸಂಪ್ಷನ್ ಮಾಡಬಹುದು, ದ ಲೆವೆಲ್ ಆಫ್ ಡಿಫಿಕಲ್ಟಿ ಈಸ್ ವೆರಿ ಲೋ ಇನ್ ಕೇಸ್ ಆಫ್ ಸೆಷನ್ 1, ಬಿಕಾಸ್ ಕ್ವಶನ್ಸ್ ಎಲ್ಲ ಈಸಿ ಆಗಿತ್ತು, ಅದಕ್ಕೆ ಅಷ್ಟು ಸ್ಕೋರ್ ಮಾಡಬಹುದು ಮಾಡಿರಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಸೆಷನ್ 2 ನಲ್ಲಿ ಗುಣಾಕರ್ 253 ಯಾಕೆ ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಲೆವೆಲ್ ಆಫ್ ಡಿಫಿಕಲ್ಟಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಸೊ ಈಗ ಈ 95% ಸೆಷನ್ 1 ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂತ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ವಾಟ್ ಈಸ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸೆಷನ್ 1? ಸೊ ಸ್ವಾತಿ ಅವರು ಏನು ಸ್ಕೋರ್ ಮಾಡಿದಾರೋ ಅದನ್ನೇ ನಾವು ಹೈಯೆಸ್ಟ್ ಮಾರ್ಕ್ಸ್ ಅಂತ ಏನಾದರೂ ಅಸ್ಯೂಮ್ ಮಾಡ್ಕೊಂಡಾಗ, ಸೊ ಅವ್ರಿಗಿಂತ ಜಾಸ್ತಿ ಏನು ಯಾರು ತಗೊಂಡೇ ಇಲ್ಲ ಅಂತ ಏನಾದರೂ ಇದ್ದಾಗ, ಸೊ ದೆನ್ ದಿಸ್ 286 ಇಸ್ ದ ಹೈಯೆಸ್ಟ್ ಮಾರ್ಕ್ಸ್ ಅಲ್ವಾ? ಸೊ ಸ್ವಾತಿಗಿಂತ ಇನ್ನೂ ಜಾಸ್ತಿ ಯಾರು ಸ್ಕೋರ್ ಮಾಡೇ ಇಲ್ಲ, ದಟ್ ಈಸ್ ದ ಹೈಯೆಸ್ಟ್ ಮಾರ್ಕ್ಸ್. ಸೊ ಸಿಮಿಲರ್ ಆಗಿ ಗುಣಾಕರ್ ಅನ್ನೋರು ಸೆಷನ್ 2 ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ? 253 ಸ್ಕೋರ್ ಮಾಡಿದ್ದಾರೆ. ಸೊ ಸೆಷನ್ 1 ನಲ್ಲಿ 286 ಇಸ್ ದ ಹೈಯೆಸ್ಟ್ ಅಂಡ್ ಸೆಷನ್ 2 ನಲ್ಲಿ 253 ಇಸ್ ದ ಹೈಯೆಸ್ಟ್ ಅಂತ ಅನ್ಕೊಂಡ್ರೆ, ಅಂದ್ರೆ ಅವ್ರಿಗಿಂತ ಯಾರು ಜಾಸ್ತಿ ಸ್ಕೋರ್ ಮಾಡೇ ಇಲ್ಲ ಅಂತ ಅನ್ಕೊಂಡ್ರೆ, ದೆನ್ ದಿಸ್ 286 ಇನ್ ಫಸ್ಟ್ ಸೆಷನ್ ಈಸ್ 100%, ರೈಟ್? ದೆನ್ ದಿಸ್ 253 ಇನ್ ಸೆಕೆಂಡ್ ಸೆಷನ್ ಈಸ್ 100% ಅಂತ ಹೇಳ್ಬಿಟ್ಟು ನಾವು ಈಸಿಯಾಗಿ ಕರಿಬಹುದು.
ಓಕೆ, ಸೊ ಈಗ 100% 286 ತಗೊಂಡ್ರೂ ಹೈಯೆಸ್ಟ್, ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ 100% ಬಂದಿದೆ. ಇಲ್ಲಿ ಇವರು ಗುಣಾಕರನ್ ಅವರು 250 ತಗೊಂಡಿದ್ರೇನು 100% ಬಂದಿದೆ. ಯಾಕಂತ ಹೇಳಿದ್ರೆ ಲೆವೆಲ್ ಆಫ್ ಡಿಫಿಕಲ್ಟಿ ಇಸ್ ವೇರಿ ವಿತ್ ದ ಸಿಚುವೇಶನ್ಸ್. ಸೊ ಇನ್ ಆರ್ಡರ್ ಟು ಓವರ್ಕಮ್ ಫ್ರಮ್ ದೀಸ್ ಡ್ರಾಬ್ಯಾಕ್ಸ್, ಅಂದ್ರೆ ಈ ಮೋಸಗಾರಿಕೆ ಏನಿದೆ ಅದರಿಂದ ಹೊರಗಡೆ ಬರಬೇಕು, ಕರೆಕ್ಟಾಗಿ ಡಿಸಿಷನ್ ತಗೋಬೇಕು, ಯಾರಿಗೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಗಬಾರ್ದು ಅಂತ ಹೇಳಿದ್ರೆ ಈ ಪರ್ಸೆಂಟೈಲ್ ಕಾನ್ಸೆಪ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ. ಓಕೆ, ಸೊ ಈಗ ಫಸ್ಟ್ ಸೆಷನ್ ಅಲ್ಲಿ ಇಷ್ಟೇ ಹೈಯೆಸ್ಟ್ ಮಾರ್ಕ್ಸ್ ಅಂತ ಹೇಳಿದ್ರೆ 286 ನಾವು 100% ಕರಿಬಹುದು ಡೆಫಿನೆಟ್ ಆಗಿ. ಸೊ ಸಿಮಿಲರ್ಲಿ ಸೆಕೆಂಡ್ ಸಿಚುವೇಶನ್ ಅಲ್ಲಿ 253 ಇಸ್ ದ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದಿಸ್ ಗುಣಾಕರ್. ಇನ್ನು ಯಾರು ಅಷ್ಟು ಸ್ಕೋರ್ ಮಾಡೇ ಇಲ್ಲ ಅಂತ ಹೇಳಿದ್ರೆ ಅವ್ರಿಗಿಂತ ಕೆಳಗಡೆ ಸ್ಕೋರ್ ಮಾಡಿರ್ತಾರೆ ಎಲ್ಲ. ದೆನ್ ದಿಸ್ 253 ಇಸ್ ಕಾಲ್ಡ್ ಆಸ್ 100% ಅಂತ ಹೇಳ್ಬಿಟ್ಟು ನಾವು ಡೆಫಿನೆಟ್ ಆಗಿ ಕರಿಬಹುದು ಅಲ್ವಾ. ಓಕೆ, ಸೊ ಈಗ 100% ಅಂತ ಹೇಳಿದ್ರೆ 253. ಸೊ ಈಗ 100% 100% ಇದು ಮ್ಯಾಕ್ಸಿಮಮ್. ಅಂದ್ರೆ 100% ಬರ್ಬೇಕಂತಂದ್ರೆ ಎಷ್ಟು ತೆಗ್ದಿರಬೇಕು? 286 ಬರಬೇಕು. ಸೊ ಸೆಷನ್ 2 ನಲ್ಲಿ 100% ತಗೋಬೇಕು ಅಂತ ಹೇಳಿದ್ರೆ 253 ಬರಬೇಕು. ಬಟ್ ವಾಟ್ ಈಸ್ ದ ಆಕ್ಚುಯಲ್ ಪರ್ಸೆಂಟೇಜ್, ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಸ್ಕೋರ್ಡ್ ಬೈ ದಿಸ್ ಸ್ವಾತಿ ಅಂಡ್ ಗುಣಾಕರ್? 95% ಇನ್ ಸೆಷನ್ 1 ಅಂಡ್ 84% ಸ್ಕೋರ್ಡ್ ಬೈ ಗುಣಾಕರ್ ಇನ್ ಸೆಷನ್ 2 ಅಲ್ವಾ. ಸೊ ಇಷ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಹೈಯೆಸ್ಟ್ 286 ಇನ್ ಫಸ್ಟ್ ಸೆಷನ್ ಅಂಡ್ 253 ಇಸ್ 253 ಮಾರ್ಕ್ಸ್ ಸ್ಕೋರ್ಡ್ ಬೈ ಗುಣಾಕರ್ ಇನ್ ಸೆಕೆಂಡ್ ಸೆಷನ್. ಸೊ ಎರಡನ್ನೂ ನಾವು 100% ಹತ್ರ ಏನಾದ್ರು ಟೀಕ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದೀವಿ, ರೈಟ್. ಸೊ ಈಗ ನೋಡಿ, ಸೆಷನ್ 1 ನಲ್ಲಿ 286 ಇಸ್ ದ 100%. ಅದು ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಅಂದ್ರೆ ಯಾಕಂತ ಹೇಳಿದ್ರೆ ಅವ್ರಿಗಿಂತ ಅಂದ್ರೆ ಸ್ವಾತಿಗಿಂತ ಹೈಯೆಸ್ಟ್ ಸ್ಕೋರ್ ಮಾಡಿರೋರು ಯಾರು ಇಲ್ಲ ಫಸ್ಟ್ ಸೆಷನ್ ನಲ್ಲಿ. ಅಂದ್ರೆ ಇವ್ರಿಗಿಂತ ಕಡಿಮೆ ಮಾರ್ಕ್ಸೇ ತೆಗ್ದಿರ್ಬೇಕು. ಫಾರ್ ಎಕ್ಸಾಂಪಲ್ 276 ಅಂತ ಸ್ಕೋರ್ ಮಾಡಿರ್ತಾರೆ, ಅಥವಾ ಫಾರ್ ಎಕ್ಸಾಂಪಲ್ 285 ಅಂತ ಸ್ಕೋರ್ ಮಾಡಿರ್ತಾರೆ, ರೈಟ್. ಓಕೆ, ಒಂದು ಆರ್ಡರ್ ಅಲ್ಲಿ ಕೊಟ್ಬಿಡೋಣ. ಓಕೆ, 273 ಸ್ಕೋರ್ ಮಾಡಿರ್ತಾರೆ, ಅಥವಾ 271 ಅಂತ ಸ್ಕೋರ್ ಮಾಡಿರ್ತಾರೆ, ಅಥವಾ 265 ಸ್ಕೋರ್ ಮಾಡಿರ್ತಾರೆ, ಅಥವಾ 250 ಸ್ಕೋರ್ ಮಾಡಿರ್ತಾರೆ. ಓಕೆ, ಸೊ ಈಗ 100% ಅಂತ ಹೇಳಿದ್ರೆ 286 ಅಲ್ವಾ. ಸೊ ಸಿಮಿಲರ್ಲಿ ಸೆಷನ್ 2 ನಲ್ಲಿ ವಾಟ್ ಈಸ್ ದ 100% ಅಂದ್ರೆ 100% ಬರಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡಬೇಕು? 253 ಬರಬೇಕು. ಸೊ ಇನ್ನೆಲ್ಲರೂ ಅವ್ರಿಗಿಂತ ಕಡಿಮೆನೆ ಸ್ಕೋರ್ ಮಾಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ 243 ಅಂತ ಅನ್ಕೊಳ್ಳಿ, ಅಥವಾ 242 ಅಂತ ಅನ್ಕೊಳ್ಳಿ, 241 ಅಥವಾ 260, ಓಕೆ 235 ಅಂತ ಅನ್ಕೊಳ್ಳಿ, ನೆಕ್ಸ್ಟ್ 231 ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಾವು ಈಗ 286 ಅನ್ನೋದು ಪೊಸಿಷನ್, ಟಾಪ್ ಪೊಸಿಷನ್, ಅಂದ್ರೆ ಕಂಪ್ಲೀಟ್ ಆಗಿ ಟಾಪ್ ಅಲ್ಲಿ ಇದ್ದಾರೆ. ಅವ್ರಿಗಿಂತ ಜಾಸ್ತಿ ಯಾರು ಸ್ಕೋರ್ ಮಾಡಿಲ್ಲ ಅಂದ್ರೆ ಈ 286 ಬಂದ್ಬಿಟ್ಟು 100%. ಸೊ ಈ ತರ ಪೊಸಿಷನ್ಸ್ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ, ಪೊಸಿಷನ್ ಇಸ್ ನಥಿಂಗ್ ಬಟ್ kth ಸಿಚುವೇಶನ್, ದಟ್ ಈಸ್ kth ಇಸ್ ನಥಿಂಗ್ ಬಟ್ ದ ಪೊಸಿಷನ್. ಆ ಪೊಸಿಷನ್ ನಾವು ಅಂದ್ರೆ ನಾವು ಯಾವ ಪೊಸಿಷನ್ ಅಲ್ಲಿ ಇದೀವಿ ಆ ಮಾರ್ಕ್ಸ್ ಸ್ಕೋರ್ ಮಾಡಿ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪರ್ಸೆಂಟೈಲ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, 286 ಫಸ್ಟ್ ಸೆಷನ್ ಅಲ್ಲಿ ಸ್ಕೋರ್ ಮಾಡಿದ್ರ ಅಂತ ಹೇಳಿದ್ರೆ ಅವ್ರಿಗಿಂತ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ. ಸೊ ಆಗ ಈ 286 100% ಬರಬೇಕು ವೈಲ್ ಅಪ್ಲೈಯಿಂಗ್ ದಿ ಪರ್ಸೆಂಟೈಲ್ ಫಾರ್ಮುಲಾ ಇನ್ MS ಎಕ್ಸೆಲ್ ಶೀಟ್, ರೈಟ್. ಸೊ ಪರ್ಸೆಂಟೈಲ್ಗೆ ನಾವು ಯಾವ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ? PERCE. ಸೊ ಇಲ್ಲೇ ಕಾನ್ಸೆಪ್ಟ್ ಬರುತ್ತೆ. ಸೊ ಪರ್ಸೆಂಟೈಲ್ ಸಿಂಬಲ್ ನ ಅಥವಾ ಪರ್ಸೆಂಟೈಲ್ ಶಾರ್ಟ್ ಫಾರ್ಮ್ ನ ಅಥವಾ ಫಾರ್ಮುಲಾನ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಈಗ ಅರೆ, ಸೊ ಡಿಫ್ರೆಂಟ್ ಮಾರ್ಕ್ಸ್ ಸ್ಟೂಡೆಂಟ್ಸ್ ಏನ್ ಸ್ಕೋರ್ ಮಾಡಿರ್ತಾರೆ ಅದನ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲ 10 lakhs ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ರು 10 lakhs ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಮಾರ್ಕ್ಸ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ಜನರಲ್ ಆಗಿ ಹಾಕೊಂಡಿದ್ದೀನಿ, ಒಂದು 3, 4, 5, 6 ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಓಕೆ, ಸೊ ಈಗ 6 ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡಿದ್ದೀನಿ. ದಟ್ ಈಸ್ ಗ್ರೂಪ್ ಆಫ್ ಡೇಟಾ, ಗ್ರೂಪ್ ಆಫ್ ಸೆಟ್ ಆಫ್ ಡೇಟಾನ ಸೆಲೆಕ್ಟ್ ಮಾಡಿದ್ದೀನಿ. ಅರೆ ಓಕೆ, ಈಗ 286 100% ಅಲ್ವಾ. ಓಕೆ, ನಾನು 100%ಗೆ ಎಷ್ಟು ಅಂತ ಹೇಳಿದ್ರೆ 286 ಬರಬೇಕು, ಅಥವಾ ಇಲ್ಲಿ 286 ಇದೆ 100% ಬರಲೇಬೇಕು. ಸೊ ಈಗ 100% ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಕ್ಲೋಸ್ ಬ್ರಾಕೆಟ್. ಸಿ 100%ಗೆ 286 ವಿ ಆರ್ ಚೆಕಿಂಗ್ ಅಂಡ್ ಐಡೆಂಟಿಫೈಯಿಂಗ್
ದ kth ಪೊಸಿಷನ್ 286 ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ಪೊಸಿಷನ್ ಇಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ 100% ಅಂದ್ರೆ ಟಾಪ್ ಪೊಸಿಷನ್ ಫಸ್ಟ್ ರ್ಯಾಂಕ್ ಅಲ್ಲಿ ಅಥವಾ ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. 100% ಗೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ತರ ಫಾರ್ ಎಕ್ಸಾಂಪಲ್ 80% ಏನಾದ್ರೂ ಕೊಟ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿರಬಹುದು, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿರೋರು 80% ಪೊಸಿಷನ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲೇ ಫಾರ್ಮುಲಾ ಅಪ್ಲೈ ಮಾಡಿದ್ನಲ್ವಾ, ಇಲ್ಲಿ 100% ಬದಲು ನಾನು ಈಗ 99% ಅಂತ ಕೊಡ್ತೀನಿ ನೋಡಿ. ಓಕೆ, 99%. ಓಕೆ, 99% ಈ ಪೊಸಿಷನ್ ಅಲ್ಲಿ ಏನಾದರೂ ಇರಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಸ್ಕೋರ್ ಮಾಡಬೇಕು? 285.95 ಸ್ಕೋರ್ ಮಾಡಬೇಕು. ಈಗ ಗೊತ್ತಾಯ್ತಾ? ಸೊ ಬೇಸ್ಡ್ ಆನ್ ದಿಸ್ and like this they are going to release the cut offs. ಸೊ ಅದಕ್ಕೆ ಪಾಯಿಂಟ್ ಆದ್ಮೇಲೆ ಡಿಜಿಟ್ಸ್ ಅಲ್ಲಿ ಕಟ್ ಆಫ್ ನ ನಾವು ರೀಚ್ ಮಾಡಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 99% ಆಯ್ತು. ಫಾರ್ ಎಕ್ಸಾಂಪಲ್ 80% ಬರಬೇಕು ಅಂದ್ರೆ 88% ಅಲ್ಲಿ ಪರ್ಸೆಂಟೈಲ್ ಅಲ್ಲಿ ನಾವು ಇರ್ಬೇಕಂತ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡ್ಬೇಕು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, 285 ಸ್ಕೋರ್ ಮಾಡ್ಬೇಕಂತೆ. ಎಷ್ಟು ಪರ್ಸೆಂಟ್ಗೆ? 80% ಈ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ 285 ಸ್ಕೋರ್ ಮಾಡಬೇಕು. ಸೊ ಅದೇ ತರ ಫಾರ್ ಎಕ್ಸಾಂಪಲ್ 46%. ಈಗ ನಿಮ್ಗೆ ಕಟ್ ಆಫ್ ಬಂದ್ಬಿಟ್ಟು 48% ನಿಲ್ಸಿದಾರ ಅಂತ ನೋಡೋಣ. ಓಕೆ, 48% ಏನಾದ್ರೂ ಕಟ್ ಆಫ್ ಏನಾದ್ರೂ ನಿಲ್ಸಿದ್ರೆ ನೀವು ಎಷ್ಟು ಸ್ಕೋರ್ ಮಾಡಬೇಕು? 300ಗೆ 271.80 ಸ್ಕೋರ್ ಮಾಡಬೇಕು. ಇಷ್ಟು ಸ್ಕೋರ್ ಮಾಡಿದ್ರೆ ನೀವು ನೆಟ್ನ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೇ ತರ 50% ಏನಾದ್ರೂ ಕಟ್ ಆಫ್ ಏನಾದ್ರೂ ನಿಲ್ಸಿದ್ರೆ ಓಕೆ ಎಷ್ಟು ಸ್ಕೋರ್ ಮಾಡಬೇಕು? 272 ಇಷ್ಟು ಸ್ಕೋರ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ 50th ಪೊಸಿಷನ್ ಆಯ್ತು. ಈ ಫಾರ್ ಎಕ್ಸಾಂಪಲ್ 25th ಪೊಸಿಷನ್ ಏನಾದ್ರೂ ನೀವು ಹೋಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡಬೇಕು? 266. ಹಿಯರ್ ಅಬ್ಸರ್ವ್ ದ ಪರ್ಸೆಂಟೈಲ್ ಪೊಸಿಷನ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್. ಇದು ಪೊಸಿಷನ್ ನ ಹೇಳ್ಕೊಟ್ರೆ ಇದು ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ನ ಹೇಳ್ಕೊಡುತ್ತೆ. ನಾವು ಯಾವ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಡೋದನ್ನ ನಾವು ಪರ್ಸೆಂಟೈಲ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಕಾನ್ಸೆಪ್ಟ್. ಸೊ ಇದನ್ನ ನಿಮ್ಗೆ ಕೇಳೋದಿಲ್ಲ, ಜನರಲ್ ಆಗಿ ಕಾನ್ಸೆಪ್ಟ್ ತಿಳ್ಕೊಂಡಿರಿ. ಜಸ್ಟ್ ಯು ಹ್ಯಾವ್ ಟು ಅಪ್ಲೈ ದಿ ಪರ್ಸೆಂಟೈಲ್. ಸೊ ಆ ಪರ್ಸೆಂಟೈಲ್ ಕಾನ್ಸೆಪ್ಟ್ ಏನಕ್ಕೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋದ್ರೆ ನಾವು ಪೊಸಿಷನ್ ಯಾವ ಪೊಸಿಷನ್ ಅಲ್ಲಿ ಇದೀವಿ, ಔಟ್ ಆಫ್ 6 ಸ್ಟೂಡೆಂಟ್ ಅಲ್ಲಿ 88 ಅಥವಾ 100% ಈ ಟಾಪ್ ಅಲ್ಲಿ ಅಥವಾ ಬಾಟಮ್ ಅಥವಾ ಮಿಡಲ್ ರ್ಯಾಂಕ್ ಅಲ್ಲಿ ನಾವು ಬರ್ಬೇಕಂತ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡಬೇಕು, ಅದಕ್ಕೆ ಯಾವ ಪೊಸಿಷನ್ ಅಲ್ಲಿ ನಾವು ಇರಬೇಕು ಅನ್ನೋದನ್ನ ಅಥವಾ ಯಾವ ಪೊಸಿಷನ್ ಅಲ್ಲಿ ನಾವು ಬರ್ತೀವಿ ಅನ್ನೋ ಚೆಕ್ ಮಾಡೋದಕ್ಕೆ ಪರ್ಸೆಂಟೈಲ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ದಟ್ಸ್ ಇಟ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪರ್ಸೆಂಟೇಜ್ ಅಂಡ್ ಪರ್ಸೆಂಟೈಲ್. ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ರೇಟ್, ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಗೆ ಎಷ್ಟು ಸ್ಕೋರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಪರ್ಸೆಂಟೈಲ್ ಅದನ್ನ ಸ್ಕೋರ್ ಮಾಡಿದ್ದಾದ್ಮೇಲೆ ನಾವು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಔಟ್ ಆಫ್ ಅಪಿಯರ್ಡ್ ಸ್ಟೂಡೆಂಟ್ ಫಾರ್ ಎಕ್ಸಾಮ್, ಎಲ್ಲ ಅಪಿಯರ್ ಆಗಿರೋ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ನ ಹೊರತುಪಡಿಸಿ ನಾವು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಡೋದನ್ನ ನಾವು ಪರ್ಸೆಂಟೈಲ್ ಕಾನ್ಸೆಪ್ಟ್ ಮುಖಾಂತರ ತಿಳ್ಕೊಂತೀವಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಪರ್ಸೆಂಟೈಲ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸಿ. ಓಕೆ, ಸೊ ಇದು ಸೇಮ್ ಎಕ್ಸಾಂಪಲ್. ಸೊ ಇಲ್ಲಿ ಇದು ಸ್ವಲ್ಪ ಇದೇ ತರ ಇದೆ. ಸೊ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆ ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ವಾರ್ಟೈಲ್. Okay, so this is also important concept in statistical technique. Let's see what do you mean by and what is this quartile function. Okay, see a quartile. Okay, in order to use the MS Excel quartile function in MS Excel spreadsheet, we have to use the short form as QUARTILE ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ದ MS Excel quartile function returns the quartile, that means for a given set of data. ಸೊ ಏನು ಈ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತ ಹೇಳಿದ್ರೆ, ಸೊ ಯು ನೋ ದ ಕ್ವಾರ್ಟರ್ಸ್ ಆರ್ ಕ್ವಾರ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಇಯರ್ಸ್ ಟೋಟಲ್ 10 ಮಂತ್ಸ್ ಅಲ್ಲಿ ಡಿಫ್ರೆಂಟ್ ಕ್ವಾರ್ಟರ್ಸ್ ಇದೆ.
ಓಕೆ. ಸೊ ಅದನ್ನ 3 ಮಂತ್ಸ್ಗೆ ಒಂದ್ಸರಿ ಇದು ಮಾಡಬಹುದು, ಅಥವಾ 6 ಮಂತ್ಸ್ಗೆ ಒಂದ್ಸರಿ ಇದು ಮಾಡಬಹುದು, ಅಥವಾ ಟೋಟಲ್ ಇಯರ್ಸ್ನ ನಾವು ಬೇಕಾದ್ರೆ ನಾವು ಡಿಫ್ರೆನ್ಶಿಯೇಟ್ ಆಗಿ ನಾವು ತಗೋಬಹುದು. ಓಕೆ. ಸೊ ಒಂದು ಫಾರ್ ಎಕ್ಸಾಂಪಲ್ ಈಗ 1 ಇಯರ್ನ ನಾನು 4 ಕ್ವಾರ್ಟರ್ಸ್ ಆಗಿ ಡಿವೈಡ್ ಏನಾದ್ರು ಮಾಡಿದ್ರೆ 3 ಮಂತ್ಸ್ ಬರುತ್ತೆ, ರೈಟ್. ಸೊ 3 4s are 12. ಸೊ ಈ ಕ್ವಾರ್ಟರ್ ಡಿಫ್ರೆನ್ಶಿಯೇಟ್ ಅಂದ್ರೆ ಡಿವಿಷನ್ ಅಂಡ್ ಸೆಗ್ಮೆಂಟ್ ಬೇಸ್ ಮೇಲೆ, ಸೆಗ್ರಿಗೇಷನ್ ಬೇಸ್ ಮೇಲೆ ಇದು ವ್ಯಾಲ್ಯೂಸ್ ನ ಡಿಫ್ರೆಂಟ್ ಆಗಿ ನಮಗೆ ಕೊಡುತ್ತೆ. ಅದನ್ನ ಯಾವ ತರ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಅಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಸಿ ನಾವು ದಿಸ್ MS Excel quartile function returns the quartile. How it will be going to return the quartile values in the sense ಈಚ್ ಆಫ್ 4 ಈಕ್ವಲ್ ಗ್ರೂಪ್. ಸೊ ಇದನ್ನ ಗ್ರೂಪ್ಸ್ ನ ಮಾಡಿ, ಸೊ ಈಚ್ ಆಫ್ 4 ಗ್ರೂಪ್ ಅಂತ ಹೇಳಿದ್ರೆ ಅದನ್ನ ಯಾವ ತರ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಓಕೆ. ಸೊ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಒಂದು ಗ್ರೂಪ್ ಮಾಡುತ್ತೆ. ಸೊ ಸಿಮಿಲರ್ಲಿ 25th ಪರ್ಸೆಂಟೈಲ್ ಒಂದು ಗ್ರೂಪ್ ಮಾಡುತ್ತೆ, ಅಂಡ್ 50 ಪರ್ಸೆಂಟೈಲ್ ಒಂದು ಗ್ರೂಪ್ ಮಾಡುತ್ತೆ, ಅಥವಾ 75 ಪರ್ಸೆಂಟೈಲ್ ಒಂದು ಗ್ರೂಪ್ ಮಾಡುತ್ತೆ. ಸೊ ಈಗ 25th ಪರ್ಸೆಂಟೈಲ್ ನ ನಾವು ಒಂದು ಫಸ್ಟ್ ಕ್ವಾರ್ಟೈಲ್ ಅಂತ ಕರಿಬಹುದು, 50th ಪರ್ಸೆಂಟೈಲ್ ನ ನಾವು ಸೆಕೆಂಡ್ ಕ್ವಾರ್ಟೈಲ್ ಅಂತ ಕರಿಬಹುದು, 75th ಪರ್ಸೆಂಟೈಲ್ ನ ನಾವು ಥರ್ಡ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ಕರಿಬಹುದು. ಅದು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ದಿಸ್ ಕೀಪ್ ಇಟ್ ಇನ್ ಮೈಂಡ್, ಜಸ್ಟ್ this quartile function. So already ನೀವು ಡಿಗ್ರಿನಲ್ಲಿ ಮಾಡಿರ್ತೀರಾ ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು, ರೈಟ್. ಸೊ ದಟ್ ಈಸ್ ದ ಸೇಮ್ ಥಿಂಗ್. So here the quartile function returns the quartile. How? In the sense by segregating the group of set of data into number of groups, that is 4 equal groups for a given set of data. Okay. So here see the further description given regarding the quartile function in MS Excel, that is quartile can return the minimum value. So I already told that minimum value and maximum value na return ಮಾಡುತ್ತೆ. And this is the very important, minimum value ಮತ್ತೆ maximum value ಗೆ ನಮಗೆ ಜನರಲ್ ಆಗಿ ನೋಡ್ತಾ ಇದ್ರೆ ಗೊತ್ತಾಗೋಗುತ್ತೆ. ಬಟ್ in order to get the first quartile, second quartile and third quartile, we have to apply the quartile function, that is quartile statistical function in MS Excel. ಸೊ ಈಗ ಫಸ್ಟ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ ನಾವು ಈಗ 25th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು, ಅಥವಾ 25th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ 50th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ. ಸೊ ಸಿಮಿಲರ್ಲಿ ಥರ್ಡ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು 75th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ. ಸೊ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಇನ್ ದ ಗಿವನ್ ಸೆಟ್ ಆಫ್ ಡೇಟಾ, ಅಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿದೆ ಅದನ್ನ ರಿಟರ್ನ್ ಮಾಡುತ್ತೆ. ಇದು ಮಿನಿಮಮ್ ವ್ಯಾಲ್ಯೂ ಏನಿದೆ ಅದನ್ನ ರಿಟರ್ನ್ ಮಾಡುತ್ತೆ. ಇನ್ ಬಿಟ್ವೀನ್ ಏನ್ ರಿಟರ್ನ್ ಮಾಡುತ್ತೆ, 25th ಗೆ ಒಂದು ಗ್ರೂಪ್, 50 ಗೆ ಒಂದು ಗ್ರೂಪ್, 75 ಗೆ ಒಂದು ಗ್ರೂಪ್ ನ ಮಾಡಿರ್ತೀವಿ. ಅದು ಬೇಸ್ಡ್ ಆನ್ ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್ ಅಂಡ್ ಥರ್ಡ್ ಕ್ವಾರ್ಟೈಲ್ ಬೇಸ್ ಮೇಲೆ ರಿಟರ್ನ್ ಮಾಡುತ್ತೆ. ಓಕೆ. ಸಿ the quartile function accept the 5 values for the quart agreement. So agreement alla, arguments. So quart arguments. So these are the different arguments. Arguments is nothing but a set of given data. ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಅಥವಾ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಆರ್ಗ್ಯುಮೆಂಟ್ಸ್ ನ ಡಿಫ್ರೆಂಟ್ ಗ್ರೂಪ್ಸ್ ಮಾಡಿ, ಅಂದ್ರೆ 4 ಗ್ರೂಪ್ಸ್ ಮಾಡಿ 5 ವ್ಯಾಲ್ಯೂಸ್ ನ ರಿಟರ್ನ್ ಮಾಡುತ್ತೆ. ಯಾವ್ಯಾವ ವ್ಯಾಲ್ಯೂಸು? ಒಂದು ಮಿನಿಮಮ್ ವ್ಯಾಲ್ಯೂ ಅಂಡ್ ಫಸ್ಟ್ ಕ್ವಾರ್ಟೈಲ್, second value, and second quartile, third quartile and maximum value. So total 5 values na return ಮಾಡೋದನ್ನ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಓಕೆ. ಸೊ the quartile function accepts 5 values for the quart arguments as shown in the table. ಸೊ ಟೇಬಲ್ ನಾನು ಹೇಳ್ತೀನಿ ಯಾವ ತರ ಕ್ವಾರ್ಟೈಲ್ ಫಂಕ್ಷನ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು, in order to identify the 25th, 50th and the 75th percentile or quartile, and minimum value and maximum value. So in order to use the quartile function, that is in MS Excel spreadsheet, we have to use the syntax as is equal to QUARTILE. ಈ ಶಾರ್ಟ್ ಫಾರ್ಮ್ ನ ನಾವು ಯೂಸ್ ಮಾಡ್ತೀವಿ. Okay. So similarly, we have to use the array. Array in the sense that is a given set of data or group of data or given information in the problem. Okay. So required information necessary to do the calculations and necessary for the formula. Okay. So next quart. So quart in the sense 25th ಪರ್ಸೆಂಟೈಲ್ ಅಂತ ಕೊಡ್ಬೇಕಾ, ಅಥವಾ ಮಿನಿಮಮ್ ವ್ಯಾಲ್ಯೂ ಕೊಡ್ಬೇಕಾ, ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾವು ತಗೋಬೇಕಾ, ಅಥವಾ ಐಡೆಂಟಿಫೈ ಮಾಡ್ಬೇಕಾ ಅನ್ನೋದನ್ನ ನಾನು ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ತಲೆಯಲ್ಲಿ ಇಟ್ಕೋಬೇಕಂತ ಏನಿಲ್ಲ. ಸೊ ಜಸ್ಟ್ ಅಬ್ಸರ್ವ್ ದಿ ಕಾನ್ಸೆಪ್ಟ್ಸ್. ನಾವು ಎಕ್ಸೆಲ್ ಅಲ್ಲಿ ನೀವು ಟೈಪ್ ಮಾಡ್ತಾನೆ ಅದೇ ಸಿಂಟ್ಯಾಕ್ಸ್ ನಿಮಗೆ ತೋರಿಸ್ಕೊಡುತ್ತೆ ಏನ್ ಹಾಕಬೇಕು ಅಂತ. ಓಕೆ. ಸೊ ಇಟ್ ಈಸ್ ವೆರಿ ಈಸಿ. ಓಕೆ. ಓಕೆ. See the example for this quartile function, how it will be helpful to analyze the quartiles. Okay. See
ಕ್ವಾರ್ಟೈಲ್, ರೈಟ್? ಓಕೆ, ಸೊ ಈಗ ಪರ್ಸೆಂಟೈಲ್ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾರ್ಟೈಲ್. ಓಕೆ, so you know very well that quartile function returns 5 values. So 5 values return ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈಸಿಯಾಗಿ ಗೊತ್ತಿದೆ, ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ 5 ವ್ಯಾಲ್ಯೂಸ್ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ್ಯಾವ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ? ಒಂದು ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ 25th ಪರ್ಸೆಂಟೈಲ್ ಅಂತಾನು ನಾವು ಕರಿಬಹುದು, ಅಥವಾ ಫಸ್ಟ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ನಿಮ್ಗೆ ಯಾವ ತರ ಈಸಿ ಅನ್ಸುತ್ತೋ ಅದನ್ನ ಬರ್ಕೊಳ್ಳಿ. ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಅಥವಾ 50th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, 1 ಮಿನಿಟ್. ಓಕೆ, 50th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ನೆಕ್ಸ್ಟ್ 75th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ 25th ಪರ್ಸೆಂಟೈಲ್ ನ ನಾವು ಫಸ್ಟ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ಏನಾದ್ರು ಕರೀತಾರೆ, 50th ಪರ್ಸೆಂಟೈಲ್ ನ ನಾವು ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೆಕೆಂಡ್ ಕ್ವಾರ್ಟೈಲ್ ಅಂಡ್ ಥರ್ಡ್ ಕ್ವಾರ್ಟೈಲ್. ಸೊ ನೆಕ್ಸ್ಟ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಿನಿಮಮ್ ವ್ಯಾಲ್ಯೂ 0 ಅಂಡ್ ಅದೇ ತರ ನಾವು 1 2 3 4 ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಅಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫ್ರಮ್ ದಿಸ್ ಸೆಟ್ ಆಫ್ ಡೇಟಾ. ಸೊ ಈ ಡೇಟಾ ಸೆಟ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಒಂದು 0 ಅಂಡ್ 4 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದ 0. ಸೊ ನೋಡ್ತಾನೆ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ 1 ಅಗೇನ್ ರಿಟರ್ನ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಟೋಟಲ್ 4 ವ್ಯಾಲ್ಯೂಸ್ ಇರೋದು ನಮಗೆ. ಸೊ ಈ ಫ್ರಮ್ ದಿ ಗಿವನ್ ಸೆಟ್ ಆಫ್ ಡೇಟಾ ನಮಗೆ 50th ಪರ್ಸೆಂಟೈಲ್ ಯಾವ ನಂಬರ್ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಾವು ಪರ್ಸೆಂಟೈಲ್ ಅಂದ್ರೆ ಪರ್ಸೆಂಟೈಲ್ ಬೇಸ್ ಮೇಲೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಈಗ 50th ಪರ್ಸೆಂಟೈಲ್ ಆದ್ರೆ ಬೇಸ್ಡ್ ಆನ್ ಕ್ವಾರ್ಟೈಲ್ ಫಂಕ್ಷನ್ ಬೇಸ್ ಮೇಲೆ ಅಥವಾ ಕ್ವಾರ್ಟ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ವಾರ್ಟೈಲ್ ಫಂಕ್ಷನ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ತರ ಸಿಂಟ್ಯಾಕ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಿ, ಕ್ವಾರ್ಟೈಲ್ ನೀವು ಟೈಪ್ ಮಾಡ್ತಿದ್ದಂಗೆ ಅಲ್ಲೇ ಬರುತ್ತೆ. ಸೊ ಕ್ವಾರ್ಟೈಲ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತಿದೀವಿ. ಸೊ ಈಗ ಈ ಕ್ವಾರ್ಟೈಲ್ ಅಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡ್ಕೋಬೇಕು? ದಿಸ್ ಇಸ್ ದ ಗಿವನ್ ಇನ್ಫಾರ್ಮೇಶನ್, ದಿಸ್ ಇಸ್ ದ ಅರೇ ಫಾರ್ ದಿಸ್ ಪ್ರಾಬ್ಲಮ್, ರೈಟ್? ಸೊ ಈಗ ನಾನು ಕ್ವಾರ್ಟ್, ಸೊ ಇಲ್ಲೇ ನೋಡಿ, ಕ್ವಾರ್ಟ್ ಅಂದಿದ ತಕ್ಷಣ ಇಲ್ಲೇ ಗೊತ್ತಾಗುತ್ತೆ ನಮ್ಗೆ. ಕ್ವಾರ್ಟ್ ಬಂದ್ಬಿಟ್ಟು ಎಷ್ಟು ಫಂಕ್ಷನ್ ನ ಅಥವಾ ಎಷ್ಟು ವ್ಯಾಲ್ಯೂಸ್ ನ ಇದು ಐಡೆಂಟಿಫೈ ಮಾಡುತ್ತೆ ಅಂತ, ಒಂದು ಮಿನಿಮಮ್ ವ್ಯಾಲ್ಯೂ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್ ಆರ್ ಥರ್ಡ್ ಕ್ವಾರ್ಟೈಲ್. ಸೊ ಇದು ಸೆಕೆಂಡ್ ಕ್ವಾರ್ಟೈಲ್ ನ ನಾವು ಮೀಡಿಯನ್ ಕ್ವಾರ್ಟೈಲ್ ಅಥವಾ ಮಿಡಲ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಅವನು 25th ಪರ್ಸೆಂಟೈಲ್ ಅಂತ ಕರಿಬಹುದು, ಅಥವಾ 50th ಪರ್ಸೆಂಟೈಲ್ ಅಂತ ಕರಿಬಹುದು, ಅಥವಾ 75th ಪರ್ಸೆಂಟೈಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು ಅಂತ. ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಏನ್ ಕೊಟ್ಟಿದ್ದಾರೆ ಕೋಡು? 4. ಈಗ ನಾನು ಅಲ್ಲಿ 4 ಅಂತ ಏನಾದ್ರು ಕೊಟ್ರೆ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ 4 ಅಂತ ರಿಟರ್ನ್ ಆಗಬೇಕು. ಲೆಟ್ ಸಿ. ಸೊ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಡಬಲ್ ಕ್ಲಿಕ್ ಮಾಡಿ ಅಥವಾ 4 ಅಂತ ಕೊಡಿ, ಏನ್ ಕೊಟ್ಟಿದಾರೆ ಕೋಡು. ಸೊ ಈಗ ನಾನು ಕ್ಲೋಸ್ ಮಾಡ್ತಿದ್ದೀನಿ, 4 ಅಂತ ರಿಟರ್ನ್ ಆಗಬೇಕು. ಓಕೆ, ಸೊ 4 ಬಿಕಾಸ್ ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫ್ರಮ್ ದಿಸ್ ಗಿವನ್ ಸೆಟ್ ಆಫ್ ಡೇಟಾ. ಫಾರ್ ಎಕ್ಸಾಂಪಲ್, ಸೊ ಈಗ ಇದನ್ನ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ಬರಲ್ಲಿ ಫಾರ್ಮುಲಾ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಮೀಡಿಯನ್ ಕ್ವಾರ್ಟೈಲ್ ಎಷ್ಟು ಬರಬೇಕು ನೋಡೋಣ. ಓಕೆ, ಸೊ ಎಂಟರ್ ಮಾಡಿದ್ದೀನಿ 2. ಸೊ ಮೀಡಿಯನ್ ಕ್ವಾರ್ಟೈಲ್ ಅಂದ್ರೆ ಮಿಡಲ್ ಕ್ವಾರ್ಟೈಲ್ 50th ಪರ್ಸೆಂಟೇಜ್ಗೆ ಯಾವ್ದಿದೆ ನಂಬರು? 2 ಅಂತ ರಿಟರ್ನ್ ಮಾಡಿದೆ. ಸೊ ಅದೇ ತರ ಫಸ್ಟ್ ಕ್ವಾರ್ಟೈಲ್ ಅಂದ್ರೆ ಫಸ್ಟ್ ಕ್ವಾರ್ಟೈಲ್ ಯಾವುದು? 1 ಅಂತ ರಿಟರ್ನ್ ಆಗಿದೆ. ನಾನು ಯಾಕೆ ಇಲ್ಲಿ ಅದೇ ತರ ಬರ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಈಗ 0 ಅಂತ ಕೊಡ್ತೀನಿ, ಅಂದ್ರೆ ಮಿನಿಮಮ್ ವ್ಯಾಲ್ಯೂ. ಎಂಟರ್ ಕೊಡ್ತೀನಿ. 0 is the minimum value from this given number ಅಥವಾ given set of data. So this is the actual calculation and description about the quartile function. So ಎಷ್ಟು ಪರ್ಸೆಂಟ್ ಅಂದ್ರೆ 25th ಪರ್ಸೆಂಟೈಲ್, 50th ಪರ್ಸೆಂಟೈಲ್ ಅಂಡ್ 75th ಪರ್ಸೆಂಟೈಲ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಥವಾ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈ ಕ್ವಾರ್ಟೈಲ್ ಫಂಕ್ಷನ್ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ಬೇಸ್ಡ್ ಆನ್ ಪರ್ಸೆಂಟೈಲ್ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ಟರ್ ದಿಸ್ ಪರ್ಸೆಂಟೈಲ್, ದಟ್ ಇಸ್ ಅ ರ್ಯಾಂಕ್ ಇಟ್ ಸೀಮ್ಸ್. ಸೊ ದಟ್ ಇಸ್ ದ ಲಾಸ್ಟ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಇನ್ ಯುವರ್ ಸಿಲೆಬಸ್. ಲೆಟ್ಸ್ ಸಿ ವಾಟ್ ಡು ಯು ಮೀನ್ ಬೈ ರ್ಯಾಂಕ್ statistical function. Okay, so okay, so this is the example already ಕೊಟ್ಟಿದ್ದೀನಿ ನಾನು. ಸೊ ಇದು ಸೇಮೇ ನೋಡಿ,
ರಿಟರ್ನ್ಡ್ ವ್ಯಾಲ್ಯೂಸ್ ಮಿನಿಮಮ್ ವ್ಯಾಲ್ಯೂ 25th 50th 70 ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಫಸ್ಟ್ ಕ್ವಾರ್ಟೈಲ್. ಸೊ ಫಸ್ಟ್ ಕ್ವಾರ್ಟೈಲ್ನ ಲೋಯರ್ ಕ್ವಾರ್ಟೈಲ್ ಅಂತಾನು ಕರಿಬಹುದು, ಅಥವಾ ಸೆಕೆಂಡ್ ಕ್ವಾರ್ಟೈಲ್ನ ಮಿಡಲ್ ಕ್ವಾರ್ಟೈಲ್, ಥರ್ಡ್ ಕ್ವಾರ್ಟೈಲ್. ಓಕೆ, ಸೊ ಇದು ಸೇಮ್ ಎಕ್ಸಾಂಪಲ್, ಇದನ್ನು ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ rank. Okay, let's see what do you mean by this rank. So already you know the generally you know the rank, right? That is a rank correlation. So based on correlation rank ಕೊಡ್ತೀವಿ. So and also net present value ನಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡುವಾಗ ಅಥವಾ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ ತರ ರ್ಯಾಂಕ್ ನಾವು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನಲ್ಲಿ ಯಾವುದು ಹೈಯೆಸ್ಟ್ ರಿಟರ್ನ್ ಇರುತ್ತೋ ಅದು ಫಸ್ಟ್ ರ್ಯಾಂಕ್, ಅಂಡ್ ನೆಕ್ಸ್ಟ್ ಫಾಲೋಡ್ ಸೆಕೆಂಡ್ ರ್ಯಾಂಕ್. ಈ ತರ ರ್ಯಾಂಕ್ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ನಮಗೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಬೇಕೋ ಅದ್ರ ಬೇಸ್ ಮೇಲೆ ನಾವು ರ್ಯಾಂಕ್ ನ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಇನ್ ಆರ್ಡರ್ ಟು ಯೂಸ್ ದಿ ರ್ಯಾಂಕ್ ಫಂಕ್ಷನ್ ಇನ್ MS Excel ವಿ ಹ್ಯಾವ್ ಟು ಯೂಸ್ ದ ಶಾರ್ಟ್ ಫಾರ್ಮ್ ಆಸ್ RANK ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಓಕೆ, ಸಿ ದ MS Excel rank function is used to get the rank of the given number. That means the number in the list of data either in ascending order or in a descending order. So ಈಗ ನಾವು ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರೆ ಗಿವನ್ ಸೆಟ್ ಆಫ್ ಡೇಟಾನ ಫಸ್ಟ್ ಬಂದ್ಬಿಟ್ಟು ಅದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಾ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಇಫ್ ಇಟ್ ಈಸ್ ನಾಟ್, ದೆನ್ ವಿ ಹ್ಯಾವ್ ಟು ಅರೇಂಜ್ ದ ಗಿವನ್ ಸೆಟ್ ಆಫ್ ಡೇಟಾ ಆರ್ ವ್ಯಾಲ್ಯೂಸ್ ಇನ್ ಐದರ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಬರ್ಕೋಬೇಕು ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ನಾವು ಬರ್ಕೋಬೇಕು. ಬಿಕಾಸ್ ಇನ್ ಫಾರ್ಮುಲಾ ದೇ ಆರ್ ಗೋಯಿಂಗ್ ಟು ಸ್ಪೆಸಿಫೈ ಯಾವ ಆರ್ಡರ್ ಅಲ್ಲಿ ನೀವು ನಿಮ್ಗೆ ರ್ಯಾಂಕ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ನಾವು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಡಬೇಕಾಗುತ್ತೆ. ಸೊ ಆಗ ಅದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಮ್ಗೆ ಬೇಕು ಅಂತ ಹೇಳಿದ್ರೆ we have to arrange the given data either in ascending order or descending order. So that is the concept. Clear? Matter close. Next, see ascending order. So smallest number gets the first rank. So ascending order ಅಲ್ಲಿ ಏನಾದರೂ ನಾವು given information ನ ಅರೇಂಜ್ ಮಾಡ್ಕೊಂಡ್ರೆ ಯಾವುದು ಸ್ಮಾಲೆಸ್ಟ್ ನಂಬರ್ ಇರುತ್ತೋ ಅದು ಫಸ್ಟ್ ರ್ಯಾಂಕ್ ಬರ್ತಾ ಹೋಗುತ್ತೆ. ಓಕೆ, ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಏನಾದರೂ ನಾವು ಡೇಟಾನ ಅರೇಂಜ್ ಮಾಡ್ಕೊಂಡ್ರೆ ಯಾವುದು ಲಾರ್ಜೆಸ್ಟ್ ನಂಬರ್ ಇರುತ್ತೋ ಅದು ಫಸ್ಟ್ ರ್ಯಾಂಕ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 1 2 3 ಇದು ಅಸೆಂಡಿಂಗ್ ಆರ್ಡರ್. ಸೊ ಸೇಮ್ ರ್ಯಾಂಕ್ ಯಾವ ತರ ಕೊಡ್ತೀವಿ, ಒಂದಕ್ಕೆ 1 ರ್ಯಾಂಕ್, ದಟ್ ಈಸ್ ಫಸ್ಟ್ ರ್ಯಾಂಕ್, ಅಂಡ್ ಸೆಕೆಂಡ್ ರ್ಯಾಂಕ್, ನೆಕ್ಸ್ಟ್ ಥರ್ಡ್ ರ್ಯಾಂಕ್. ಸಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಇಸ್ 1, ವಿ ಆರ್ ಗೋಯಿಂಗ್ ಟು ಗಿವ್ ಎ ಫಸ್ಟ್ ರ್ಯಾಂಕ್. ನೆಕ್ಸ್ಟ್ ಸ್ಮಾಲೆಸ್ಟ್ ಸೆಕೆಂಡ್, then we are going to give a second rank. So ಅದೇ ತರ ಅಸೆಂಡಿಂಗ್ ಆರ್ಡರ್ ಇದ್ರೆ ಸ್ಮಾಲೆಸ್ಟ್ ನಂಬರ್ಸ್ಗೆ ಫಸ್ಟ್, ನೆಕ್ಸ್ಟ್ ಫಾಲೋಡ್ ನಂಬರ್ಸ್ಗೆ ಸೆಕೆಂಡ್, ಥರ್ಡ್ ಅಂತ ಕೊಡ್ತೀವಿ. ಇನ್ ಕೇಸ್ ಡಿಸೆಂಡಿಂಗ್ ಆರ್ಡರ್ ಅಂತ ಏನಾದರೂ ಇದ್ರೆ ಫಸ್ಟ್ 3 ಇರುತ್ತೆ, ನೆಕ್ಸ್ಟ್ 2 ಇರುತ್ತೆ, ನೆಕ್ಸ್ಟ್ 1 ಇರುತ್ತೆ. ದಿಸ್ ಇಸ್ ದ ಡಿಸೆಂಡಿಂಗ್ ಆರ್ಡರ್. ದೆನ್ ವಿ ಆರ್ ಗೋಯಿಂಗ್ ಟು ಗಿವ್ ಎ ರ್ಯಾಂಕ್ ಫಾರ್ ದ ಹೈಯೆಸ್ಟ್ ನಂಬರ್ ಫಸ್ಟ್. ಸೊ ಹೈಯೆಸ್ಟ್ ಲಾರ್ಜೆಸ್ಟ್ ನಂಬರ್ ಫಸ್ಟ್ ರ್ಯಾಂಕ್ ತಗೊಳುತ್ತೆ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಸೊ ದಿಸ್ ಇಸ್ ದ descending order rank. So if you want to use the rank number, that is a rank statistical function in MS Excel sheet, we have to use the short form as RANK. Then you have to give a number and also you have to refer the table, and you want to specify in which order you need a rank or in which order you have to do the rank. Okay, so let's see the example. Okay, okay, let's see the example here. That is an example for rank statistical function. Okay, example for rank statistical function. ಓಕೆ, ಸೊ ಈಗ ಡೇಟಾ ಸೆಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 2, ನೆಕ್ಸ್ಟ್ 8, ನೆಕ್ಸ್ಟ್ 9, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 1, ನೆಕ್ಸ್ಟ್ 6 ಇಲ್ಲ. ಓಕೆ, ಈ ಥರ ನಾನು ಮಿಕ್ಸಪ್ ಮಾಡಿ ಕೊಟ್ಬಿಟ್ಟಿರ್ತೀನಿ. ಓಕೆ, ಸೊ ಈಗ ನಾನು ಈ ಡೇಟಾ ಸೆಟ್ ಏನಿದೆ ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಬರ್ಕೋಬೇಕು ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಬರ್ಕೋಬೇಕು, ರೈಟ್? ಸೊ ಈಗ ಅಸೆಂಡಿಂಗ್ ಆರ್ಡರ್ 1 ಇದೆಯಾ? ಎಸ್, 1 ಇದೆ. ನೆಕ್ಸ್ಟ್
2 ಓಕೆ 1 ಇದೆ. ನೆಕ್ಸ್ಟ್ 2 ಇದೆಯಾ? ಎಸ್ 2 ಇದೆ. ನೆಕ್ಸ್ಟ್ 3 ಇದೆಯಾ? ನೋ 2 ಇದೆ. ನೆಕ್ಸ್ಟ್ 3 ಇದೆಯಾ? ನೋ 3 ಇಲ್ಲ. ನೆಕ್ಸ್ಟ್ 4ನ ಬರ್ಕೋಬೇಕು. ನೆಕ್ಸ್ಟ್ 5ನ ಬರ್ಕೋಬೇಕು. ನೆಕ್ಸ್ಟ್ 6 ಓಕೆ. ನೆಕ್ಸ್ಟ್ 7 ಇಲ್ಲ. ನೆಕ್ಸ್ಟ್ 8 ಅಂಡ್ 9. ಸೊ ಇಷ್ಟು ನಂಬರ್ಸ್ ಇದೆ. ಓಕೆ, ಟೋಟಲ್ ಇಷ್ಟು ನಂಬರ್ಸ್ 7 ನಂಬರ್ಸ್. ಎಸ್, ಟೋಟಲ್ 7 ನಂಬರ್ಸ್ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ. ಸೊ ಈಗ ಅಸೆಂಡಿಂಗ್ ಆರ್ಡರಲ್ಲಿ ನಾನು ನಂಬರ್ಸ್ನ ಬರ್ಕೊಂಡಿದ್ದೀನಿ. ಸೊ ಈಗ ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರೆ ಸಿ ರ್ಯಾಂಕ್ ರ್ಯಾಂಕ್ನ ಏನಾದರೂ ಕೊಡಬೇಕಾದ್ರೆ ಅಸೆಂಡಿಂಗ್ ಆರ್ಡರಲ್ಲಿ ಲೋಯೆಸ್ಟ್ ನಂಬರ್ ಫಸ್ಟ್ ರ್ಯಾಂಕ್ ತಗೊಳುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದೀನೋ ಅದೇ ಥರ ಬರಬೇಕು. ಇದು 1 2 3 4 5 6 7 ಅಂತ ಬರಬೇಕು. 7 ರ್ಯಾಂಕ್ಸ್ ಇದೆ ಬಿಕಾಸ್ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್ 7 ನಂಬರ್ಸ್. ಸೊ ಅಸೆಂಡಿಂಗ್ ಆರ್ಡರ್ ಇದೆ 7 ರ್ಯಾಂಕ್ಸ್ ವರೆಗೂ ಬರಬೇಕು. ಸೊ ರ್ಯಾಂಕ್ ಫಂಕ್ಷನ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ RANK ಅಂತ ಹೇಳ್ಬಿಟ್ಟು ನಾವು ರ್ಯಾಂಕ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಂಬರ್ ಅಂತ ಇದೆ. ಸೊ ಫಸ್ಟ್ ಅಲ್ಲಿ ಯಾವ ನಂಬರ್ ಇದೆ? 1 ಇದೆ. ಓಕೆ, ಸೊ ಈ 1 ಬಂದ್ಬಿಟ್ಟು ಯಾವ ರ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಬೇಕು. ಓಕೆ, ಸಿ ರೆಫರೆನ್ಸ್ಗೆ ಯಾವ್ದು ಕೊಡಬೇಕು? ಟೋಟಲ್ ಎಂಟೈರ್ ಇನ್ಫಾರ್ಮೇಶನ್, ಎಷ್ಟು ಜನ ಇದ್ದಾರೋ ಅಥವಾ ಎಷ್ಟು ಜನ ಸ್ಕೋರ್ ಮಾಡಿದಾರೋ ಅದನ್ನ ಎಲ್ಲ ರೆಫರೆನ್ಸ್ಗೆ ಕೊಡಬೇಕು. ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಅಸೆಂಡಿಂಗ್ ಆರ್ಡರ್ ಅಂತ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೇಳ್ತಿದೆ. ನಾನು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬಿಟ್ಟು ನಾನು ಕೊಡ್ತಿದ್ದೀನಿ. ಓಕೆ, ಸೊ ಅಸೆಂಡಿಂಗ್ ಆರ್ಡರ್. ಸೊ ಈಗ ರ್ಯಾಂಕ್ ಎಷ್ಟು ಬರಬೇಕು? 1 ಅಂತ ಬರಬೇಕು. ಬಿಕಾಸ್ 1 ಅದು ನಂಬರ್ 1. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಫಸ್ಟ್ ರ್ಯಾಂಕ್ ಆಗುತ್ತೆ. ಸೊ ರ್ಯಾಂಕ್ 1. ಓಕೆ, ಸೊ ಈಗ ಈ 5 ಅನ್ನೋದು ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಬೇಕು. ಸೊ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್. ಸೊ ಈಗ 4th ರ್ಯಾಂಕ್ ಅಥವಾ 4 ಅಂತ ಬರಬೇಕು. ಲೆಟ್ ಸಿ ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ಸೊ RANK ರ್ಯಾಂಕ್ ನಂಬರ್ 5 ಅನ್ನೋದು ಯಾವ ರ್ಯಾಂಕ್ ಅಲ್ಲಿ ಇದೆ ಫ್ರಮ್ ದಿ ಗಿವನ್ ಸೆಟ್ ಆಫ್ ಡೇಟಾ. ಸೊ ರೆಫರೆನ್ಸ್ಗೆ ಏನು ಕೊಡಬೇಕು? ಎಲ್ಲ ನಂಬರ್ಸು ರೆಫರೆನ್ಸ್ಗೆ ಕೊಡಬೇಕು. ಅವಾಗಲೇ ಅದು ಅನಾಲಿಸಿಸ್ ಮಾಡೋದು ಎಲ್ಲ ನಂಬರಲ್ಲಿ ಆ 5 ಅನ್ನೋ ನಂಬರ್ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಕಾಮ ಕೊಡ್ತಿದ್ದೀನಿ. ಸೊ ಆರ್ಡರ್ ಅಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಅಂತಾನು ಕೊಡಬಹುದು ನೀವು. ಸೊ ಆಗ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಆ ನಂಬರ್ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದು ಹೇಳುತ್ತೆ. ದಟ್ಸ್ ಇಟ್. ಸೊ ಈಗ 4th ರ್ಯಾಂಕ್ ಅಲ್ಲಿ ಇದೆ, ನಮಗೆ 4 ಅಂತ ಬರುತ್ತೆ. ದಟ್ ಈಸ್ ದ ರ್ಯಾಂಕ್. That's it. So this is the rank. So in order to identify the rank, in order to give a rank, in order to calculate the rank of the given set of data, we are going to use the rank function in MS Excel. Okay, so these are the various statistical function in MS Excel. ಓಕೆ, ಸೊ ಇಷ್ಟು ಸ್ಟಾಟಿಸ್ಟಿಕಲ್ ಫಂಕ್ಷನ್ ನ ನೀವು ರೆಗ್ಯುಲರ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ವಿತ್ ಎಕ್ಸ್ಪ್ಲನೇಷನ್ ಅಂಡ್ ವಿತ್ ಸಿಂಟ್ಯಾಕ್ಸ್. ಸೊ ರೆಕಾರ್ಡ್ ಅಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ರೆ ಈಗ ಜಸ್ಟ್ ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ಬರೀರಿ. ಸೊ ಅಪ್ ಟು ರ್ಯಾಂಕ್ ಫಂಕ್ಷನ್ ವರೆಗೂ ನೀವು ರೆಗ್ಯುಲರ್ ನೋಟ್ಸ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಬಿಕಾಸ್ ದರ್ ಇಸ್ ಅ ಚಾನ್ಸಸ್ ಆಫ್ ಆಸ್ಕಿಂಗ್ ಥಿಯರಿಟಿಕಲ್ ಪಾರ್ಟ್ ಇನ್ ದಿಸ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಇನ್ ಯುವರ್ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್. ಓಕೆ, ಸೊ ರೆಕಾರ್ಡ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಫಸ್ಟ್ ಆಲ್ರೆಡಿ ನಾನು ಹೇಳಿದ್ದೀನಿ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಏನೇನು ಬರೀಬೇಕು ರೆಕಾರ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟನ್ನ ಬರ್ದಿದ್ದಾದ್ಮೇಲೆ ದಟ್ ಮೀನ್ಸ್ ಎಕ್ಸೆಲ್ ಶೀಟ್. ಸೊ ಅದಕ್ಕಿಂತ ಮುಂಚೆ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಮಾಡ್ಯೂಲ್ 5 ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಸಮ್ ಥಿಯರಿಟಿಕಲ್ ಪಾರ್ಟ್ಸ್ ಹೇಳಿದ್ದೀನಿ. ಅದನ್ನ ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಎಕ್ಸೆಲ್ ಶೀಟ್ನ ಅನ್ರೋಲ್ಡ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಅಬ್ಸಲ್ಯೂಟ್ ರೆಫರೆನ್ಸ್ ಮತ್ತು ರಿಲೇಟಿವ್ ರೆಫರೆನ್ಸ್ ಹೇಳಿದ್ದೀನಿ. ಸೊ ಅದನ್ನ ನೀವು ಥಿಯರಿಟಿಕಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಸೊ ಡಾಲರ್ ಸಿಂಬಲ್ನ ಯಾವ ಥರ ಯೂಸ್ ಮಾಡಬೇಕು, ಯಾವುದನ್ನ ಯೂಸ್ ಮಾಡಿದ್ರೆ ಅದನ್ನ ರಿಲೇಟಿವ್ ರೆಫರೆನ್ಸ್ ಅಂತ ಕರಿತೀವಿ ಅಥವಾ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಒಂದು 2 ಲೈನ್ಸ್ ಅಥವಾ 4 ಲೈನ್ಸ್ ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಈ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಏನು ಎಕ್ಸ್ಪ್ಲನೇಷನ್ಸ್ ಇದೆಯೋ ಅದು ಬೇಕಾದ್ರೆ ನೀವು ರೆಗ್ಯುಲರ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅಷ್ಟು ಬರ್ದಿದ್ದ ಆದಮೇಲೆ ವೇರಿಯಸ್ ಫಂಕ್ಷನ್ಸ್ ಇನ್ MS Excel ಶೀಟ್ ಅಂತ ಬರೆದು ರೂಲ್ಡಲ್ಲೇ ಬರೀರಿ, ಪರವಾಗಿಲ್ಲ. ಸೊ ವೇರಿಯಸ್ MS Excel ಫಂಕ್ಷನ್ಸ್ there are it will be going to divided into 3 parts, that is statistical, financial and logical functions. ಇಷ್ಟು ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಒನ್ ಅದರಲ್ಲಿ ದ ವೇರಿಯಸ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ನೀವು ಈ ತರ ಬರೀರಿ ರೆಕಾರ್ಡ್ ಅಲ್ಲಿ. ಓಕೆ, ಸೊ ದ ವೇರಿಯಸ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಬರೆದು 2 ಟೇಬಲ್ಸ್ ಹಾಕಿ ಬೇಕಾದ್ರೆ ರೂಲ್ಡ್ ಅಲ್ಲೇ ಬರೀರಿ, ಪರವಾಗಿಲ್ಲ. ಓಕೆ, ಸೊ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಯಾವುದು? ಮಿನಿಮಮ್, ಮ್ಯಾಕ್ಸಿಮಮ್, ಕೌಂಟ್, ಕೌಂಟ್ ಇಫ್, ಕೌಂಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್, ಮೀಡಿಯನ್, ಮೋಡ್, ವೇರಿಯನ್ಸ್
correlation, percentile, quartile and rank. ಸೊ ಇಷ್ಟನ್ನು ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನಾಗ್ತೀರಾ ಅಂದ್ರೆ ಸಿಂಟ್ಯಾಕ್ಸ್ ಅಥವಾ ಫಾರ್ಮುಲಾ ಅಂತ ಬರ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರ್ಕೊಳ್ಳಿ, ಬಟ್ ಸಿಂಟ್ಯಾಕ್ಸ್ ಅಂತ ಬರ್ಕೊಳ್ಳಿ, ಯಾಕಂತಂದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಾರ್ಮುಲಾಸ್, ಯಾವ್ಯಾವ ಫಾರ್ಮುಲಾಸ್ನ ಯೂಸ್ ಮಾಡ್ತೀರಾ ಅಥವಾ ಯಾವ ತರ ಫಾರ್ಮುಲಾಸ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಜಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಈ ಫಾರ್ಮುಲಾಸ್ನ ಬರ್ಕೊಳ್ಳಿ. ಓಕೆ, ಸೊ ಎಲ್ಲದಕ್ಕೂ ಓಕೆ. ಸೊ ನೋಟ್ ಏನು ಕೊಟ್ಟಿದ್ದೀನಿ ನೋಡಿ, ಫಾರ್ ಯುವರ್ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಥಿಯರಿ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಸೊ ರೈಟ್ ಡೌನ್ ದಿ ಥಿಯರಿ ಪಾರ್ಟ್ ಇನ್ ರೆಗ್ಯುಲರ್ ನೋಟ್ಸ್. ಸೊ ಅದನ್ನೇ ಹೇಳಿದ್ದೀನಿ, ಥಿಯರಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗಿವ್ ಎ ನೋಟ್ ಆನ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಕೇಳ್ಬೋದು, ಅಥವಾ ಫಿನಾನ್ಷಿಯಲ್ ಫಂಕ್ಷನ್ಸ್ ಅಂತ ಕೇಳ್ಬೋದು, ಅಥವಾ ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಕಳಿಬೋದು. ಓಕೆ, ಸೊ ಥಿಯರಿ ಪಾರ್ಟ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಇಷ್ಟನ್ನ ಮಾತ್ರ ನೀವು ರೆಕಾರ್ಡಲ್ಲಿ ಬರ್ಕೊಳ್ಳಿ. ಸೊ ಇದ್ರ ಬೇಸ್ ಮೇಲೆ ನಾನು ಒಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ ನಿಮಗೆ ಕಾಲೇಜಿಗೆ ಬಂದಾಗ, ಸೊ ಅಲ್ಲಿ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಫೈನಾನ್ಷಿಯಲ್ ಫಂಕ್ಷನ್ಸ್ ಆಫ್ MS Excel. Okay, so thanks for watching. Once again, if you have any queries, so please put your queries in your WhatsApp group or comment in your YouTube box. So definitely I am going to clarify your all queries. Okay, so ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೇಳಿ ಅಥವಾ ಗ್ರೂಪಲ್ಲಿ ನಿಮ್ಮ ಕ್ವೇರೀಸ್ ಹಾಕಿ, ನಾನು ಡೆಫಿನೆಟ್ ಆಗಿ ನಿಮ್ಮ ಕ್ವೇರೀಸ್ಗೆ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಗ್ರೂಪಲ್ಲಿ ಹಾಕೋದಕ್ಕೆ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.